ಸಂಸ್ಕೃತ ಭಾಷಾಭ್ಯಾಸವನ್ನು ಮಾಡಲಿಕ್ಕೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಮಸ್ಕಾರ. ಭಾಷಾಭ್ಯಾಸ ಮಾಡ್ತಾ ಮಾಡ್ತಾ ನಾವು ಈಗಾಗಲೇ ಅನೇಕ ಪಾಠಗಳನ್ನು ಗಮನಿಸ್ತಾ ಬಂದಿದ್ದೀವಿ. ವಾಕ್ಯಗಳನ್ನು ರಚನೆ ಮಾಡುವ ಆರಂಭ ಹೇಗೆ ಅನ್ನುವಂಥದ್ದನ್ನು ಕಳೆದ ಪಾಠದಲ್ಲಿ ಗಮನಿಸಿದ್ವಿ. ಇನ್ನಷ್ಟು ಪದಗಳನ್ನು ನಾವು ನಮ್ಮ ಬತ್ತಳಿಕೆಗೆ ಸೇರಿಸ್ಕೊಳ್ತಾ ಹೋಗೋಣ. ನಮ್ಮ ಶಬ್ದ ಭಂಡಾರದಲ್ಲಿ ಇನ್ನಷ್ಟು ಹೊಸ ಹೊಸ ಪದಗಳನ್ನು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಬಳಸಬೇಕಾದ ವಾಕ್ಯಗಳಲ್ಲಿ ಹೆಚ್ಚು ಪದಗಳನ್ನು ಬಳಸೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಇವತ್ತಿನಿಂದ ನಾವು ಇನ್ನಷ್ಟು ಹೊಸ ಪದಗಳು ಸೇರಿಸ್ಕೊಳ್ತಾ ಭಾಷೆಯನ್ನು ಇನ್ನಷ್ಟು ಸುದೃಢವಾಗಿ ಮಾಡೋದಕ್ಕೆ ಬಳಸೋದಕ್ಕೆ ಸಹಾಯ ಆಗೋ ಹಾಗೆ ಮಾಡಿಕೊಳ್ಳೋಣ. ಇವತ್ತು ನಾವು ಒಂದಷ್ಟು ಅವಯವಗಳನ್ನು, ನಮ್ಮ ಶರೀರದ ಅವಯವಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಪದಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮಸ್ತಕಂ ನಾವೆಲ್ಲ ಕೇಳಿರ್ತೀವಿ, ಮಸ್ತಕ ಅಂತ. ಮಸ್ತಕಂ ಅಂತಂದರೆ ಈ ಭಾಗ, ಇದನ್ನು ನಾವು ಮಸ್ತಕ ಅಂತ ಕರಿತೇವೆ. ಶಿರಹ ಅಂತ ಕೂಡ ಕರಿತೀವಿ. ಶಿರಹ ಅಥವಾ ಮಸ್ತಕಂ ಯಾವುದೇ ಪದವನ್ನು ನಾವು ಬಳಸೋದಕ್ಕೆ ಸಾಧ್ಯತೆ ಇದೆ. ಮಸ್ತಕಾಗ್ರಂ ಅಂತ ಕರಿಬೋದು ಈ ಭಾಗವನ್ನು, ತಲೆಯ ಮೇಲ್ಭಾಗ, ಅಗ್ರಭಾಗ ಅಂತ ಕರಿಬಹುದು. ಇನ್ನು ಮಸ್ತಿಷ್ಕಂ ಅಂತ ನೋಡಿ, ಮಸ್ತಕಂ ಒಳಗಡೆ ಇರತಕ್ಕಂಥದ್ದನ್ನು ಮಸ್ತಿಷ್ಕಂ ಅಂದರೆ ಅದನ್ನು ಮಿದುಳು ಅಂತ ಕರಿತೀವಿ ನಾವು, ಬ್ರೈನ್ ಅಂತ. ಹೊರಭಾಗದ ಕೇಶಃ, ಕೇಶಃ ಇಲ್ಲಿ ಮಸ್ತಕಸ್ಯ ಉಪರಿ ಕೇಶಃ, ಮಸ್ತಕಸ್ಯ ಅಂತಃ ಮಸ್ತಿಷ್ಕಂ. ಸ್ವಲ್ಪ ಕೆಳಗೆ ಬಂದಾಗ ಲಲಾಟಃ, ಇದು ಲಲಾಟಃ, ಇದನ್ನು ಹಣೆ ಭಾಗ ಅಂತ ಕರಿತೀವಿ, ಇದನ್ನು ಲಲಾಟಃ ಅಂತ. ಮುಖಂ, ಪೂರ್ತಿ ಈ ಭಾಗವನ್ನು ನಾವು ಮುಖಂ ಅಂತ, ಮುಖ ಪ್ರಕ್ಷಾಳನಂ ಕೇಳಿರ್ತೀವಿ ನಾವು, ಮುಖ ತೊಳ್ಕೊಳ್ಳೋದು ಮುಖಂ. ಅದಕ್ಕೆ ವದನಂ ಅಂತ ಕೂಡ ಕರಿಬಹುದು ನಾವು. ವದನಂ ಅಥವಾ ಮುಖಂ ಯಾವುದೇ ಪದವನ್ನು ಬಳಸೋದಕ್ಕೆ ಅವಕಾಶ ಇದೆ. ಇನ್ನು ಭ್ರೂಹು, ಭ್ರೂಹು ಅಂತಂದರೆ ಇಲ್ಲಲಾಟಃ ಆಯ್ತಲ್ಲ, ಇದಾದ ಮೇಲೆ ಮುಂದಿನ ಭಾಗ ಭ್ರೂ, ಈ ಭಾಗವನ್ನು ಭ್ರೂ ಅಂತ ಕರಿತೀವಿ. ಸ್ವಲ್ಪ ಕೆಳಗೆ ಬಂದಾಗ ನಯನಂ, ಇದನ್ನು ನೇತ್ರಂ ಅಂತ ಕರಿಬಹುದು. ಅಕ್ಷಿ ಅಂತ ಕೂಡ ಕರಿಬಹುದು. ನಯನಂ, ನೇತ್ರಂ. ನಾಸಿಕಾ, ಈ ಭಾಗ ಇದೆಯಲ್ಲ, ಇದನ್ನು ನಾಸಿಕಾ ಅಂತ ಕರಿತೀವಿ ನಾವು. ನಾಸಿಕಾ, ನಾಸಿಕಾಗ್ರಂ ಅಂತ. ಮೂಗಿನ ತುದಿ ಅಂತ ಕರೀತಾರೆ, ಮೂಗಿನ ತುದಿಯಲ್ಲಿ ಕೋಪ, ನಾಸಿಕಾಗ್ರೇ ಕೋಪ ಅಂತ ಹೇಳಬಹುದು. ನಾಸಿಕ ಆದಮೇಲೆ ನಾಸಾರಂಧ್ರಂ ಅಂತ, ಮೂಗಿನ ಹೊಳ್ಳೆ ಅಂತ ಕರಿತೀವಲ್ಲ ನಾವು, ನಾಸಾರಂಧ್ರಂ ಅಂತ ಬಳಸಬೇಕು. ಅದಾದಮೇಲೆ ಕಪೋಲಃ, ಕಪೋಲಃ ಈ ಭಾಗವನ್ನು ಕಪೋಲಃ. ಚಿಬುಕಂ, ಚಿಬುಕಂ ಅಂತ. ಯಾಕೆ ಇಂಥ ಪದಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಶಬ್ದ ಭಂಡಾರ ಜಾಸ್ತಿ ಆಗ್ತಾ ಹೋಗಬೇಕು. ಇದು ಆರಂಭಿಕ ಹಂತ. ಇದು ನಾವಿನ್ನೂ ಭಾಷಾಭ್ಯಾಸಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಆರಂಭಿಕ ಹಂತದಲ್ಲಿ ನಾವು ಇನ್ನಷ್ಟು ಹೆಚ್ಚು ಪದಗಳನ್ನು ಸೇರಿಸ್ಕೊಳ್ತಾ ಹೋದ ಹಾಗೆ ಭಾಷೆ ಇನ್ನು ಸ್ವಲ್ಪ ಸಮೃದ್ಧವಾಗ್ತಾ ಹೋಗುತ್ತೆ, ಸುದೃಢವಾಗ್ತಾ ಹೋಗುತ್ತೆ. ಇದು ಚಿಬುಕಂ. ಹಾಗೆ ಶ್ಮಶ್ರು, ಶ್ಮಶ್ರು ಅಂದರೆ ದಾಡಿ ಅಂತ, ಈ ಭಾಗ ಅಂತ ಅರ್ಥ. ಇನ್ನೂ ತುಂಬ ಪದಗಳಿವೆ ಅರ್ಥ ಮಾಡಿಕೊಳ್ಳಿಕ್ಕೆ. ಆದರೆ ಈ ಪದಗಳನ್ನು ವಾಕ್ಯದಲ್ಲಿ ಬಳಸಬೇಕಲ್ಲ. ನಾವು ಹಿಂದಿನ ಒಂದು ಪಾಠದಲ್ಲಿ ಹೇಳಿದ್ವಿ, ಮಮ ಅಂದರೆ ನನ್ನ ಅಂತ. ಮಮ ಅನ್ನೋದನ್ನು ಬಳಸ್ಕೊಂಡು ಇದಿಷ್ಟನ್ನು ವಾಕ್ಯಗಳಲ್ಲಿ ಬಳಸ್ಬೋದಲ್ಲ. ಮಮ ಮಸ್ತಕಂ, ನನ್ನ ತಲೆ. ಮಮ ಶಿರಃ, ನನ್ನ ತಲೆ. ಮಮ ಮಸ್ತಕಾಗ್ರಂ, ನನ್ನ ತಲೆಯ ಮೇಲ್ಭಾಗ. ಮಮ ಮಸ್ತಿಷ್ಕಂ, ನನ್ನ ಮಿದುಳು. ಮಮ ಕೇಶಃ, ನನ್ನ ಕೂದಲು. ಮಮ ಮುಖಂ, ನನ್ನ ಮುಖ. ಮಮ ವದನಂ, ನನ್ನ ಮುಖ. ಮಮ ಲಲಾಟಃ, ನನ್ನ ಹಣೆ. ಲಲಾಟ ಲಿಖಿತ ರೇಖಾ, ಹಣೆಯ ಮೇಲೆ ಬರೆದ ಗೆರೆ. ಅನೇಕ ಸಂದರ್ಭಗಳಲ್ಲಿ ನಾವು ಬಳಸಿರ್ತೀವಿ, ಅದನ್ನು ಕೇಳಿಸ್ಕೊಂಡಿರ್ತೀವಿ. ಭ್ರೂಹು, ಈ ಭಾಗ ಹೇಳಿದೆ ಮೊದಲೇ. ಸೊ ಭ್ರೂಭಾಗ. ನಯನಂ, ಮಮ ನಯನಂ. ಮಮ ನೇತ್ರಂ, ಮಮ ಅಕ್ಷಿ. ನಾಸಿಕಾ, ಮಮ ನಾಸಿಕಾ. ನಾಸಾರಂಧ್ರಂ, ಮಮ ನಾಸಾರಂಧ್ರಂ. ಹಾಗೆ ಕಪೋಲಃ, ಮಮ ಕಪೋಲಃ. ಮಮ ಚಿಬುಕಂ, ಮಮ ಚಿಬುಕಂ. ಮಮ ಶ್ಮಶ್ರು, ಮಮ ಶ್ಮಶ್ರು. ಹೀಗೆ ಈ ಪದಗಳನ್ನು ವಾಕ್ಯಗಳಲ್ಲಿ ಸೇರಿಸ್ತಾ ಬೇರೆ ಒಂದು ಕಡೆ ಅದನ್ನು ಬರ್ಕೊಳ್ತಾ ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗಿ ಭಾಷೆಯ ಹೆಚ್ಚು ಹೆಚ್ಚು ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಚಾರ ಅಂದರೆ ನಾವು ಈ ಅವಯವಗಳನ್ನು ಪರಿಚಯಿಸ್ತಕ್ಕಂಥ ಪದಗಳನ್ನು ನಿತ್ಯ ಬಳಕೆಯಲ್ಲಿ ರೂಢಿಗೆ ತರಬೇಕು.
ನಾವು ನನ್ನ ಮುಖ ಅಂತ ಹೇಳೋದ್ರ ಬದಲು ಮಮ ಮುಖಂ ಅಂತಲೇ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಆರಂಭದಲ್ಲಿ ಸ್ವಲ್ಪ ತೊಂದರೆ ಅನಿಸ್ಬಹುದು, ಸ್ವಲ್ಪ ಕಷ್ಟ ಅನಿಸ್ಬಹುದು, ಸ್ವಲ್ಪ ಪ್ರಯತ್ನ ಹಾಕಬೇಕಲ್ಲ ಅಂತ ಅನಿಸ್ಬಹುದು. ಆದರೆ ನಿರಂತರವಾದ ಅಭ್ಯಾಸ ಇದೆಯಲ್ಲ, ಈ ಅಭ್ಯಾಸ ಅನ್ನುವಂಥದ್ದು ಮನುಷ್ಯನಿಗೆ ಯಾವುದೇ ಸನ್ನಿವೇಶದಲ್ಲಿ ಸಹಾಯ ಮಾಡುತ್ತೆ. ಇಲ್ಲಿ ಭಾಷಾ ಕಲಿಕೆಯಲ್ಲಿ ಕೂಡ ಹಾಗೆ. ನಾವು ಸುಲಭವಾಗಿ ಸರಳವಾಗಿ ಭಾಷಾ ಕಲಿಕೆ ಮಾಡಬೇಕು ಅಂತಂದರೆ ನಿಧಾನವಾಗಿ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಹೋಗಬೇಕು. ನಾವು ನಮ್ಮ ಮನೆಯವರೆಲ್ಲ ಸೇರಿ ಆಯಾ ಪದಗಳನ್ನು ಪುನಃ ಬಳಸೋದ್ರಿಂದ, ಹೆಚ್ಚು ಹೆಚ್ಚು ವಾಕ್ಯಗಳಲ್ಲಿ ಅದನ್ನು ಜೋಡಿಸ್ಕೊಳ್ಳೋದ್ರಿಂದ ಭಾಷೆ ಸುಲಭವಾಗ್ತಾ ಹೋಗುತ್ತೆ. ಹಾಗಾಗಿ ಇಂಥ ಒಂದು ಅಪೂರ್ವವಾಗಿರತಕ್ಕಂಥ ಅವಕಾಶವನ್ನು ನಾವು ಪಡ್ಕೊಂಡಿದ್ದೇವೆ. ಇದು ಇತರರಿಗೂ ಸಿಗಬೇಕು. ಹಾಗಾಗಿ ನಿಮಗೆ ಇಷ್ಟವಾದರೆ ಇಂಥ ಒಂದು ವಿಡಿಯೋ ಇದನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಇದಕ್ಕೆ ನೀವು ಏನಾದರೂ ನಿಮ್ಮ ಭಾವನೆಗಳಿದ್ದರೆ, ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.